ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುಲ್ಫಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಬೇಕು. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಬೇಕು. ಇದು ಸಕ್ಕರೆ ಪಾಕ ಆಗಬೇಕು. ಶುಗರ್ ಕ್ಯಾರಮೆಲ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಮಧ್ಯಮ ಉರಿಯಲ್ಲಿ ಇದನ್ನು ಕೈ ಆಡಿಸ್ತಾ ಇರಬೇಕು. ಕೈ ಬಿಟ್ಟರೆ ಅದು ಸೀದೋಗುತ್ತೆ. ಇವಾಗ ನೋಡಿ, ಇದು ಸಕ್ಕರೆ ಎಲ್ಲ ನಿಧಾನಕ್ಕೆ ಕರಗ್ತಾ ಇದೆ. ಇವಾಗ ಕಂಪ್ಲೀಟಾಗಿ ಎಲ್ಲ ಕರಗಿದೆ. ಅದು ಸಕ್ಕರೆ, ಇದು ಶುಗರ್ ಕ್ಯಾರಮೆಲ್ ಸಕ್ಕರೆ ಪಾಕ ರೆಡಿ ಆಗಿದೆ. ಈ ಹಂತದಲ್ಲಿ ಇದು ಗಟ್ಟಿಯಾಗಿರುತ್ತೆ. ನಮಗೆ ಕುಲ್ಫಿ ಮಾಡೋಕ್ಕೆ ಸ್ವಲ್ಪ ತೆಳು ಬೇಕಾಗುತ್ತೆ. ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಕಪ್ ಆಗುವಷ್ಟು ಗಟ್ಟಿ ಹಾಲನ್ನು ಸೇರಿಸ್ಕೊಳ್ಳಿ. ಮಧ್ಯಮ ಉರಿಯಲ್ಲಿ ಇದನ್ನು ಮಾಡಬೇಕು. ಹಾಲು ಸೇರಿಸಿದ್ಮೇಲೆ ಕೈ ಬಿಡದೆ ಕಂಟಿನ್ಯೂಯಸ್ ಆಗಿ ತಿರುತ್ತಾ ಇರಿ. ಇದು ಹಾಲು ಬಿಸಿಯಾಗಿ ಕುದಿಬೇಕು. ಆವಾಗ ಇದಕ್ಕೆ ಶುಗರ್ ಕ್ಯಾರಮೆಲ್ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ. ಹಾಲು ಕುದೀತಾ ಇದೆ ನೋಡಿ ಚೆನ್ನಾಗಿ. ಉರಿ ಸ್ಲಿಮ್ಮಲ್ಲೇ ಇಟ್ಟಿರಿ. ಇವಾಗ ಹಾಲು ಗಟ್ಟಿಯಾಗಿ ಕುದೀತಾ ಇದೆ. ಇದಕ್ಕೆ ನಾವಿವಾಗ ಒಂದು ಬೌಲ್ ತಗೊಂಡು ಅದಕ್ಕೆ 2 ಚಮಚ ಆಗೋಷ್ಟು ಹಾಲು ಪೌಡ್ರು, 2 ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ಕೊಬೇಕು. 2 ಚಮಚ ಆಗೋಷ್ಟು ಕಸ್ಟರ್ಡ್ ಪೌಡರ್ ಇದನ್ನು ಸೇರಿಸ್ಕೊಬೇಕು. ಕಸ್ಟರ್ಡ್ ಪೌಡರ್ ಇಲ್ಲದೇ ಇದ್ದರೂ ನಡೆಯುತ್ತೆ, ಇದ್ದರೆ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಹಾಲು ಸೇರಿಸ್ತಾ ಮಿಕ್ಸ್ ಮಾಡಿ. ಇದು ಕಂಪ್ಲೀಟ್ ಇದರಲ್ಲಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಇವಾಗ ರೆಡಿಯಾಗಿದೆ. ಈ ಹದಕ್ಕಿರಲಿ ಇದು. ಇವಾಗ ಹಾಲಿಗೆ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಕಂಟಿನ್ಯೂ ಆಗಿ ಕೈ ಬಿಡದೆ ಇರೋ ಥರ ತಿರುತ್ತಾ ಇರಿ. ನೋಡಿ, ಇದು ಗಟ್ಟಿ ಆಗ್ತಾ ಇದೆ. ಇವಾಗ ಇದು ರೆಡಿ ಆಗ್ತಾ ಇದೆ ನೋಡಿ. ಇಷ್ಟು ಈ ಹದಕ್ಕೆ ಬಂದರೆ ಸಾಕು. ನೋಡಿ, ಗಟ್ಟಿಯಾಗಿದೆ ಇವಾಗ ಇದು. ಇದನ್ನು ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಿ. ಅದು ತಣ್ಣಗಾಗೋವರೆಗೂ ನಾವಿಲ್ಲಿ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ಅದು ತಣ್ಣಗಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡೋಣ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಮೋಲ್ಡ್ಗೆ ಹಾಕಿ, ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಗೋಡಂಬಿ ಬಾದಾಮಿ ಹಾಕಿಬಿಟ್ಟು, ನಾನು ಚಿಕ್ಕ ಒಂದು 2-3 ಗ್ಲಾಸ್ ತೊಗೊಂಡು ಅದರಲ್ಲೂ ಹಾಕಿದ್ದೀನಿ. ಅದರಲ್ಲಿ ಐಸ್ ಕ್ರೀಮ್ ಸ್ಟಿಕ್ ಹಾಕಿದ್ದೀನಿ. ಸೊ ಇದು ಇವಾಗ ರೆಡಿಯಾಗಿದೆ. ಇದನ್ನು 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕು. 8 ಗಂಟೆ ಆದಮೇಲೆ ನೋಡಿ, ಈ ರೀತಿ ರೆಡಿಯಾಗಿದೆ. ನಿಧಾನಕ್ಕೆ ತೆಗೀರಿ. ನೋಡಿ, ಇವಾಗ ಕುಲ್ಫಿ ರೆಡಿ ಇದೆ.